कर्नाटक के हुबली में शहरी विकास प्राधिकरण के दायरे में पहले शामिल किए गए 46 गांवों के अलावा 46 नए गांव जोड़े गए हैं। इसी को लेकर हुडा अध्यक्ष शाकिर संधी ने कहा कि हुबली धारवाड़ जुड़वा शहरों को व्यवस्थित रूप से विकसित करने की योजना बनाई गई है, जहां राज्य सरकार ने 46 गांवों को शामिल करने को मंजूरी दे दी है। साथ ही कहा कि गाँवों में सड़कों के माध्यम से सुविधाएं विकसित करने की प्राथमिकता दी जाएगी। तो वहीं दूसरी तरफ कहा कि अमृता परियोजना के तहत विकास कार्य पहले से ही चल रहे हैं और दिसंबर के अंत तक पूरे हो जाएंगे। ಒಂದು ಹುಬ್ಬಳ್ಳಿ ಧಾರವಾಡ ಈ ಕಡೆ ಉತ್ತರ ಕರ್ನಾಟಕ ಕಡೆ ಬಂದಾಗ ಹುಬ್ಬಳ್ಳಿ ಅಂದ್ಕೊಳ್ಳಿ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಅಂತಿದೆ. ಇದ್ರ ಸರೌಂಡಿಂಗ್ ಹಳ್ಳಿಗಳನ್ನು ನೋಡಿದಾಗ ಅಷ್ಟು ಡೆವಲಪ್ಮೆಂಟ್ ಕಾಣ್ತಿರಲ್ಲ. ಯಾಕಂದ್ರೆ ನಮ್ದು ಈಗೇನು ನಾವು ಹಳ್ಳಿಗಳನ್ನ ಹಾಕ್ಕೊಂಡಿವಲ್ಲ, ಇಟ್ ಇಸ್ ಅಕ್ರಾಸ್ ನ್ಯಾಷನಲ್ ಹೈವೇದಲ್ಲಿದೆ. ನೀವು ಈ ಕಡೆಯಿಂದ ಶೋಲಾಪುರ ಹೋಗ್ರಿ ಅಥವಾ ಪುನಾ ಹೋಗ್ರಿ, ಬೆಂಗಳೂರು ಹೋಗ್ರಿ ಅಥವಾ ಈ ಕಡೆ ಕಾರವಾರ ಹೋಗ್ರಿ, ಈ ಹಳ್ಳಿಗಳನ್ನು ನಾವು ತೊಗೊಂಡಿವಿ. ಸೊ ಯಾರೋ ಹುಬ್ಬಳ್ಳಿನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಹಳ್ಳಿಗಳಿಗೂ ಒಂದು ಸೌಂದರ್ಯೀಕರಣದಿಂದ ಕಂಡಿರಬೇಕು, ಅಲ್ಲಿ ರೋಡು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಈ LPA ಮಾಡೀವಿ. ಸರ್ಕಾರ ಭಾಳ ವರ್ಷ ನಂತರ ಅಥಾರಿಟಿ ಹಾಕಿರೋ ಎಫರ್ಟ್ಗೆ ಮನ್ನಣೆ ಕೊಟ್ಟು ಅಪ್ರೂವ್ ಮಾಡಿಕೊಟ್ಟಿದೆ. ಅದಕ್ಕೆ ತಮ್ಮ ವತಿಯಿಂದ ತಮ್ಮನ್ನು ಇಮಿಡಿಯೇಟಾಗಿ ನಮ್ಮ ಸರ್ಕಾರಕ್ಕೂ ನಾನು ಭಾಳ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಿಂದೆ ಸ್ಥಿತಿಯಲ್ಲಿ ಇದ್ದಾರೆ. ಈಗ ಬರೋದು ಕತೆ ಏನಾದ್ರು ಬಗೆಹರಿಸಿಕೊಂಡು ಬಗ್ಲಿಲ್ಲ ಅಂದರೆ ಏನು 10 ವರ್ಷಕ್ಕೆ ಮತ್ತೆ ಅದೇ ಸ್ಥಿತಿ ಅವರು ಇಲ್ಲ. ಅವು ನಾನು ನಮ್ಮ ಅಥಾರಿಟಿದಲ್ಲಿ ಮಜಾಕ್ನಲ್ಲಿ ಹೇಳ್ತಿರ್ತೀನಿ, ಭಾಳ ಕಡಿಮೆ ಅದು ನೋ ಮ್ಯಾನ್ಸ್ ಜೋನ್ ಇದ್ದಂಗೆ ಇದೆ. ಒಂದು ವಿಲೇಜ್ ಗ್ರಾಮ ಪಂಚಾಯತಿಗೆ ಬರ್ತಾಯಿಲ್ಲ, ಇಲ್ಲಿ ಅರ್ಬನೈಸ್ ಬರ್ತಾಯಿಲ್ಲ. ಬಟ್ ಅದನ್ನು DC ಅವ್ರ ಕಮಿಟಿಯಲ್ಲಿ ರಿಸಾಲ್ವ್ ಆಗೈತೆ. ಕಾರ್ಪೊರೇಷನ್ದವ್ರು ಹ್ಯಾಂಡ್ ಓವರ್ ಮಾಡ್ಕೋಬೇಕು, ಅವ್ರಿಗೆ ಕೊಡಬೇಕು ಅಂಥೇಳಿ. ಬಟ್ ಕೆಲವೊಂದು ಸರ್ವೆ ನಂಬರ್ ಇನ್ನೂ ಮ್ಯಾಚ್ ಆಗ್ತಾಯಿಲ್ಲ, ಹಂಗಾಗಿ ಮಾಡಿದೆ. ಬಟ್ ಈಗೇನು ಹೊಸ ನಾವು ಆ್ಯಡ್ ಮಾಡಿವಲ್ಲ, ಇವು ಅಲ್ಲೇ ಗ್ರಾಮ ಪಂಚಾಯತಿ ಅಂಡರ್ನಾಗೆ ಇರ್ತಾವೆ. ಕಾರ್ಪೊರೇಷನ್ ಲಿಮಿಟೇಷನ್ ಇನ್ನೂ ಬಂದಿಲ್ಲ, ಯಾಕಂದ್ರೆ ಅವ್ರು ತಮ್ಮ ಬೌಂಡ್ರಿ ಎಕ್ಸ್ಪಾಂಡ್ ಮಾಡಬೇಕು. ನಾವು ಅಥಾರಿಟಿ ಬೌಂಡ್ರಿ ಎಕ್ಸ್ಪಾಂಡ್ ಮಾಡಿದ್ವಿ ಹೊರತಾಗಿ ಕಾರ್ಪೊರೇಷನ್ ಬೌಂಡ್ರಿ ಎಕ್ಸ್ಪಾಂಡ್ ಮಾಡಿಲ್ಲ. ಸೊ ಹಾಗಾಗಿ ಕಾರ್ಪೊರೇಷನ್ದವ್ರು ಏನು ಹೊಸ ಈಗೇನು ಹುಬ್ಬಳ್ಳಿ ಧಾರವಾಡ 2 ಸಪ್ರೇಟ್ ಕಾರ್ಪೊರೇಷನ್ ಆದಾಗ ಅವ್ರು ಏನಾರು ಎಕ್ಸ್ಪಾಂಡ್ ಮಾಡ್ತಾರಲ್ಲ, ಅವಾಗ ಇದೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾವೆ. ಮತ್ತು ಇವು ಎಲ್ಲಿ ಮಟ್ಟ ಅವ್ರು ತೊಗೊಂಡು ಹೋಗ್ತಾರೆ, ಯಾಕಂದ್ರೆ ಈಗ ಕ್ಲಿಯರ್ ಕಟ್ಟಾಗಿ ಸರ್ವೆ ನಂಬರ್ ಕೊಟ್ಬಿಟ್ಟಾರೆ. ಸೊ ಯಾವ ಸರ್ವೆ ನಂಬರ್ ನಮ್ಮಲ್ಲಿ ಇದೆ ಅಂಥೇಳಿ ಈಗ ಇದನ್ನು ನಿಮ್ಗೊಂದು ಕಾಪಿ ಕೊಟ್ಟಾಗ ಅದು ಗೊತ್ತಾಗುತ್ತೆ. ಸೊ ಕಾರ್ಪೊರೇಷನು ಸರ್ವೆ ನಂಬರ್ ಇಟ್ಕೊಂಡು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಸಮಸ್ಯೆ ಏನಾಗುತ್ತೆ ಅಂದರೆ ನೀವು ಮಾಡಿದ್ರು ಕೂಡ 1 ವರ್ಷಕ್ಕೆ 2 ವರ್ಷಕ್ಕೆ 5 ವರ್ಷಕ್ಕೆ ಅವ್ರು ಮಾಡಿಬಿಡ್ತಾರೆ. ಸೇಮ್ ಥಿಂಗ್ ಹೋಗುತ್ತೆ. ಈ ಪರಿಸ್ಥಿತಿ ಏನಾಗಿ ಈ ಸ್ವತ್ತು ಮಾಡ್ಬೇಕಂದ್ರೆ ಗ್ರಾಮ ಪಂಚಾಯತಿ ಇಲ್ಲ, ದಾಖಲೆಗಳಿಲ್ಲ ಅವ್ರಿಗೆ. ಯಾವುದೋ ಸ್ಟ್ಯಾಂಪಿನ ಮೇಲೆ ಮಾಡಿದವರು ತಾತ ಮುತ್ತಾತನ ಕಾಲದಿಂದ ಕೃಷಿ ಭೂಮಿಯಲ್ಲಿ ಮನೆ ಕಟ್ಕೊಂಡವರು ದಾಖಲೆನೇ ಇಲ್ಲ, ಈ ಸ್ವತ್ತು ಮಾಡಲ್ಲ ಅಂತ ಇವ್ರು ಅಂತಾರೆ. ಬ್ಯಾಂಕ್ ಸಾಲ ಸಿಗ್ತಾ ಇಲ್ಲ ಅವ್ರು. ಇಲ್ಲ, ಅದನ್ನು ಭಾಳಷ್ಟು ರಿಸಾಲ್ವ್ ಮಾಡಿದ್ದೀವಿ ಸರ್. ನಮ್ಮಲ್ಲಿ ಏನಾಗಿದೆ, ಡೆವಲಪ್ಮೆಂಟ್ ಬಂದಾಗ ಇಂಥ ವಿಷಯಗಳು ಬಂದು ನಾವು ಮೀಟಿಂಗ್ನಲ್ಲಿ ಇಟ್ಕೊಂಡ್ವಿ. ಬಟ್ ರಿಸಾಲ್ವ್ ಆಗಿದೆ. DC ಅವರು ಕಮಿಟಿ ಮಾಡಿ ಒಪ್ಕೊಂಡು ಹೇಳ್ಯಾರ ಕಾರ್ಪೊರೇಷನ್ಗೆ, ನೀವು ಇದನ್ನು ಹ್ಯಾಂಡ್ ಓವರ್ ಮಾಡಿಕೊಡ್ರಿ ಅಂತೇಳಿ. ಬಟ್ ಕಾರ್ಪೊರೇಷನ್ದಲ್ಲಿ ಒಂದು ಕಮಿಟಿ ಇದೆ, ಅವರು ಮೀಟಿಂಗ್ ಮಾಡ್ತಾರೆ, ಅದರಲ್ಲಿ ಅಪ್ರೂವ್ ತೊಗೋತಾರೆ, ರೆಸೊಲ್ಯೂಷನ್ ಆಗುತ್ತೆ. ಬಟ್ ಐ ಥಿಂಕ್ ಮೋರ್ ಆರ್ ಲೆಸ್ ಪ್ರಾಬ್ಲಮ್ ಹ್ಯಾಸ್ ಸಾಲ್ವ್ಡ್. ಬಟ್ ಇನ್ನೂ ಒಂದು ಸ್ವಲ್ಪ ಇದೆ, 100% ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಎಸ್ ದೇರ್ ಆರ್ ಪ್ರಾಬ್ಲಮ್ಸ್, ಅದು ಭಾಳ ಜಲ್ದಿ ರಿಸಾಲ್ವ್ ಆಗ್ಬೋದು. ಈಗ ನೀವು ಹೊಸ ಹಳ್ಳಿಗಳಿಗೆ ರಿಂಗ್ ರೋಡ್ ಮಾಡ್ಬೇಕಂತ ಹೇಳ್ತೀವಿ. ಇಲ್ಲಿ ಹುಬ್ಳಿಗೆ ಒಂದು ರಿಂಗ್ ರಸ್ತೆ ಇಲ್ಲ. ನೀವು ಇಲ್ಲಿ ನಾವು ಇದನ್ನ ನೋಡಿಬಿಟ್ರೆ ನೀವು ಯಾವ ಸಿಟಿಗೆ ಬಂದಿದ್ದೀವಿ, ಸಿಟಿಗಿದೆ ಅಥವಾ ಯಾವ್ದಾರ ಒಂದು ಊರಿಗೆ ಬಂದಿವ ಅನ್ನೋ ಥರ ಪರಿಸ್ಥಿತಿ ಅದ. ಎಲ್ಲಾದ್ರೂ ಒಂದು ಚೆನ್ನಮ್ಮ ಸರ್ಕಲ್ ಒಂದು ಜಾಮ್ ಆಯ್ತಂದ್ರೆ ಇದೆ. ಈಗ ಆಲ್ರೆಡಿ ಇದು ಗಬ್ಬೂರ್ಲಿಂದ ನರೇಂದ್ರ ಒಂದು ಆಲ್ರೆಡಿ ನ್ಯಾಷನಲ್ ಹೈವೇದವ್ರು ತೊಗೊಂಡಾರ. ನಾವು ಹೋದ ಮಾಸ್ಟರ್ ಪ್ಲ್ಯಾನ್ದಲ್ಲಿ ಆ ಕಡೆಯಿಂದ ಕುಸುಗೋಲ್ ಮಠ, ಈಗ ಕುಸುಗೋಲ್ ಟು ಹೈಕೋರ್ಟ್ ಮಠನೂ ಎಲ್ಲ ಪ್ರಪೋಸ್ ಇದೆ ನಮ್ಮಲ್ಲಿ. ನಮ್ಮ ಕಡೆ ಅವರು DPR ತೊಗೊಂಡು ಹೋಗಿದ್ದಾರೆ, PWD ಅವರು. ಮತ್ತು ನಮ್ಮ ತೊಗೊಂಡು ಹೋದ ನಂತರ PWD ಅವರು ಒಂದು DPR ರೆಡಿ ಮಾಡ್ಯಾರ. ಅದ್ರ ಜೊತೆ ನ್ಯಾಷನಲ್ ಹೈವೇ ಆಫ್ ಇಂಡಿಯಾ ಅವರು ಒಂದು DPR ರೆಡಿ ಮಾಡ್ಯಾರ. ಪ್ರಾಬ್ಲಿ ವೆರಿ ಸೂನ್ ಅದನ್ನು ಇಂಪ್ಲಿಮೆಂಟ್ ಆಗಬಹುದು ಅಂತ ನಮ್ಗೆ ಸಮಸ್ಯೆ ಇದೆ. ರಾಜಕೀಯ ಹಿತಾಸಕ್ತಿಗಳು ಭಾಳ ಕೆಲಸ ಮಾಡಕತ್ತಾವ. ಡಿಂಗ್ ಹೋಗ್ಬೇಕಾಗಿ ಡಿಂಗ್ ಹೋಗ್ತದೆ, ಇಲ್ಲ ಅಲ್ಲಿ ಹೋಗಿ ಹಿಂಗೆ ಟರ್ನ್ ಆಗ್ತದೆ. ಆ ರೈತರುಗಳು ಸಾಯ್ತಾ ಇದ್ದಾರೆ. ಹಿಂಗೆ ಹೋಗೋ ರೋಡನ್ನ ಹಿಂಗೆ ತಿರ್ಗಿಸೋದು, ಯಾವುದೋ ಸ್ವಲ್ಪ ಹಿತಾಸಕ್ತಿ ಹಾಗೇನು ಇಲ್ಲಿ ಬೇಡ ಆಯ್ತು ಮತ್ತೆ ಹಿಂಗೆ ತಿರ್ಗಿಸೋದು. ಸರ್, ಏನೋ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಪ್ರೆಸ್, ಬ್ಯೂರೋಕ್ರೇಸಿ ಆ್ಯಂಡ್ ಪೊಲಿಟಿಷಿಯನ್ಸ್ 3 ಮಂದಿ ಒಂದು ಲೈನ್ದಾಗ ಬಂದರೆ 100% ವಿತೌಟ್ ಎನಿ ಹರ್ಡಲ್. ನೀವು ರಾಜಕಾರಣಿಗಳು ಮಾಡೋ ಎಲ್ಲ ಕೆಲಸಕ್ಕೂ ನಾವು ನಿಮ್ಮ ಜೊತೆಗೆ ಅಂತ ಹೇಳಿ ಇದು ಹಾಗೆ ಅಲ್ಲ ಸರ್. ನಾವು ಹೇಳ್ತಾ ಇಲ್ಲ ಹೆಂಗೆ ಅಂದರೆ, ನಾವೆಲ್ಲ 3 ಮಂದಿ ಒಂದು ಲೈನ್ದಾಗ ಹೋದರೆ ಡೆಫಿನೆಟ್ಲಿ ಡೆವಲಪ್ಮೆಂಟ್ ಫಾಸ್ಟ್ ಆಗುತ್ತೆ. ಏನಂದರೆ ವೈಯಕ್ತಿಕ ಹಿತಾಸಕ್ತಿಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ. ಒಂದು ಇದು ಏನೋ ಫ್ಲೈಓವರ್ ಎಕ್ಸಾಂಪಲ್, ಎಲ್ಲ ಕಡೆ 2 ವೇ ಅದ, ಇಲ್ಲಿ ಏನು ನೀವು ಹೊಸೂರು ಇದರಲ್ಲಿ 1 ವೇ ಅದ. ನೀವು ಯಾವ ಸೈಂಟಿಫಿಕ್ ಇದರಲ್ಲಿ ಮಾಡಿದ್ರು ಅಂದರೆ ನಾವು ಹೇಳ್ತಾರೆ ನಿಮಗೆ ಅಂತಲ್ಲ, ಟೋಟಲ್ ಹೇಳಕತ್ತೆ ನಾನು. ಸರ್, ನಮ್ಮದು ನಾವು ಮಾಸ್ಟರ್ ಪ್ಲ್ಯಾನ್ದಲ್ಲಿ ಏನು ರೋಡ್ ಹಾಕ್ತೀವಲ್ಲ, ಏನು ರೀ CDP ರೋಡ್ ಅಂತ ಅದನ್ನು ಕಾಲ್ ಮಾಡ್ತೀವಿ. ಅಲ್ಲಿ ನೀವು ನೋಡಿರಿ, ನಾವು ಲೇಔಟ್ ಬಂದಾಗ ನಾವು ಎಷ್ಟು ಮೀಟರ್ ರೋಡ್ ಹಾಕಿರ್ತೀವಿ ಅಷ್ಟು ಮೀಟರ್ ರೋಡಲ್ಲಿ ಇಂಪ್ಲಿಮೆಂಟೇಷನಾಗಿ ಬಂದಿರ್ತೈತೆ.
ಬಟ್ ಈ ಹಳೆ ಹುಬ್ಬಳ್ಳಿ ಡೆವಲಪ್ಮೆಂಟು ಮುಂದೆ ಟೌನ್ ಪ್ಲ್ಯಾನಿಂಗ್ಗಿಂತ ಮುಂಚೆನೇ ಹುಬ್ಬಳ್ಳಿ ಬೆಳ್ಕೊಂಡು ಹೋಗ್ಬಿಟ್ಟಿತ್ತು. ರೋಡ್ಗಳು ಭಾಳ ಸಣ್ಣದಾಗಿದ್ದು. ಈಗ ಅಲ್ಲೇನ ಒಂದು ಫ್ಲೈಓವರ್ ತೊಗೊಂಡು ಹೋಗ್ಬೇಕಂತ ಬಂದಾಗ ಡಬಲ್ ಒಯ್ಯಬೇಕು, ಸಿಂಗಲ್ ಹೋಗ್ಬೇಕು. ಓನ್ಲಿ ಟು ರೀಚ್ ಏರ್ಪೋರ್ಟ್ ಅನ್ನೋದ್ರ ಬಗ್ಗೆ ಒಂದು ಸಿಂಗಲ್ ಲೈನ್ ಮಾಡ್ಯಾರ. ಉಳ್ಕಿದ ಕಡೆ ಮುಂದೆ ಚೆನ್ನಮ್ಮ ಸರ್ಕಲ್ನಿಂದ ಡಬಲ್ ರೋಡ್ ಅದಾವು, ಹೈವೇ ಇದು ಫ್ಲೈಓವರ್ ಮ್ಯಾಗೂ ಡಬಲ್ ರೋಡ್ ಅದಾವಲ್ಲಿ. ಬಟ್ ಓನ್ಲಿ ಟುವರ್ಡ್ಸ್ ಏರ್ಪೋರ್ಟ್ ಸಣ್ಣ ರೋಡ್ ಆಗಿದೆ, ಸ್ವಲ್ಪ ಜಿಗ್ಸಾಗ್ಸ್ ಇದೆ. ಅದನ್ನು ಮೋಸ್ಟ್ಲಿ ರೆಕ್ಟಿಫೈ ಆಗ್ಬೋದು ಇನ್ನು ಫ್ಯೂಚರ್ನಲ್ಲಿ. ಇನ್ನೊಂದು ರೋಡ್ ಸೈಡಿಗೆ ಬಂದರೂ ಬರ್ಬೋದು. ಇದ್ರೆ ಮಾತ್ರ ಕಾರ್ಪೊರೇಷನ್ ಅಂಡರ್ ಬರುತ್ತೆ ಸರ್, ಇಲ್ಲಾಂದ್ರೆ ಮತ್ತೆ ಗ್ರಾಮ ಪಂಚಾಯತ್ ಲೆವೆಲಾಗಿ ಇರ್ತದೆ. ಹೌದು, ಪೂರ್ಣ ಇಲ್ಲ. ಓನ್ಲಿ 82 ವಾರ್ಡ್ಸ್ ಏನು ಬೌಂಡ್ರಿ ಇದೆ ಅಲ್ಲ, ಆ 82 ವಾರ್ಡ್ಸ್ ಬೌಂಡ್ರಿ ಮಾತ್ರ ಕಾರ್ಪೊರೇಷನ್ ಲಿಮಿಟ್ ಇದೆ. ಅದು ಈಗ ಅವ್ರನ್ನ ಕೇಳ್ಬೇಕಂತ ಅನ್ಸುತ್ತೆ ಸರ್. ಇಲ್ಲ ಡಿಸ್ಕಷನ್ ಇಲ್ಲ, ಚರ್ಚೆ ಇದೆ ಸರ್. ಅಲ್ಲ ಈಗೇನಿದೆ ಸರ್, ಒಂದು ಸರ್ ಹೇಳ್ದಂಗೆ ಒಂದು ಇಚ್ಛಾಶಕ್ತಿನೂ ಬೇಕು, ಮತ್ತು ಬೇಸ್ಡ್ ಆನ್ ಪಾಪ್ಯುಲೇಷನ್ನು ಅದಕ್ಕೊಂದು ಇದಿದೆ ಸರ್, ಪ್ಯಾರಾಮೀಟ್ರ್ ಇದೆ. ಹಂಗೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಏರಿಯಾ ತೊಗೋಬೋದು, ಬಟ್ ಅಲ್ಲಿ ಪಾಪ್ಯುಲೇಷನ್ ಇರಲಿಲ್ಲ ಮತ್ತು ಅರ್ಬನೈಸ್ಡ್ ಸಿಸ್ಟಮ್ ಕೊಡೋಕ್ಕಾಗಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಪ್ರಾಧಿಕಾರದ ಬಗ್ಗೆ ಆರ್ಟಿಕಲ್ಸ್ ಬರೆದಿರಿ, ನ್ಯೂಸ್ ಬರೆದಿರಿ. ಅದರಿಂದ ನಾನು ವೈಯಕ್ತಿಕವಾಗಿ ಆಸ್ ಎ ಚೇರ್ಮನ್ ತಮಗೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತಿನ ಈ ಮೂಲ ಉದ್ದೇಶ, ಈ ಪ್ರೆಸ್ ಕಾನ್ಫರೆನ್ಸ್ ಕರೆಯುವ ಮೂಲ ಉದ್ದೇಶ ಏನಂದ್ರೆ 1988ರಲ್ಲಿ ನಮ್ಮದು LPA ಬೌಂಡ್ರಿ ಫಿಕ್ಸ್ ಆಗಿತ್ತು ರೀ. ಸೊ ಅದಾದ ನಂತರ ಆ LPA ಬೌಂಡ್ರಿಯಲ್ಲಿ 3 ಮಾಸ್ಟರ್ ಪ್ಲ್ಯಾನ್ಗಳನ್ನು ಡೆವಲಪ್ ಆಯಿತು, ಬಟ್ ಬೌಂಡ್ರಿ ಎಕ್ಸ್ಟೆಂಡ್ ಆಗಿರಲಿಲ್ಲ. ಸೊ ಈಗ ಭಾಳ ದಿನದ ನಂತರ ಮತ್ತು ಹುಬ್ಬಳ್ಳಿ ಧಾರವಾಡ ಕರ್ನಾಟಕದಲ್ಲಿ 2ನೇ ದೊಡ್ಡ ಒಂದು ಶಹರ ಆಗಿರೋದ್ರಿಂದ ನಮ್ಮಲ್ಲಿ ಸುಮಾರು ವರ್ಷದಿಂದ, ನಾನು ಬರೋಕ್ಕಿಂತ ಮುಂಚೆನೂ ನಮ್ಮ ಅಧಿಕಾರಿಗಳು, ಕಮಿಷನರ್ ಆಯಿತು, TPM ಅವರಾಯಿತು, ಪ್ಲ್ಯಾನಿಂಗ್ ಮೆಂಬರ್ಸ್ ಆಯಿತು, ಪ್ರತಿಯೊಂದು ಮೀಟಿಂಗ್ನಲ್ಲಿನೂ ಡೆವಲಪ್ಮೆಂಟ್ ಕನ್ಸರ್ನನ್ನು ಇಟ್ಕೊಂಡು ಇಲ್ಲ ಇದು LPA ಎಕ್ಸ್ಪಾಂಡ್ ಆಗಬೇಕು, ಯಾಕಂದ್ರೆ ಹುಬ್ಬಳ್ಳಿ ಭಾಳ ಕಾಸ್ಟ್ಲಿ ಆಗ್ಲಿಕ್ಕೆ ಶುರು ಆಗೈತಿ. ಸೊ ಜನಕ್ಕೆ ಈಸಿ ವೇದಲ್ಲಿ ಲೇಔಟ್ ಸಿಗ್ತಾ ಇರಲಿಲ್ಲ. ಆಮೇಲೆ ಜಮೀನು ಖರೀದಿ ಮಾಡಿ ಸರ್ಕಾರನೂ ಏನಾದರೂ ಡೆವಲಪ್ಮೆಂಟ್ ಮಾಡಬೇಕಂದಾಗ ಅಲ್ಲೂ ಎಲ್ಲೋ ಒಂದು ಕಡೆ ಅಡೆತಡೆಗಳು ಉಂಟಾಗ್ತಾ ಇತ್ತು. ಹಾಗಾಗಿ ಸತತ ಬಹಳ ವರ್ಷಗಳ ಪ್ರಯತ್ನದ ನಂತರ ನಾನು ಬಂದ ಮೇಲೆ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಒಂದು ಅಥಾರಿಟಿ ಚೇರ್ಮನ್ ಒಂದು ಸಿಗ್ನೇಚರ್ ಇರ್ತದೆ, ಆ ಸಿಗ್ನೇಚರ್ ಸರ್ಕಾರ ಮಟ್ಟದಲ್ಲಿನೂ ಹೋದ ನಂತರ ಇದು ಡೆವಲಪ್ಮೆಂಟ್ ಪ್ಲ್ಯಾನನ್ನು ಮೊನ್ನೆ ನಮ್ಮ ನಗರಾಭಿವೃದ್ಧಿ ಮಂತ್ರಿಗಳಾದ ಬೈರೇತಿ ಸುರೇಶ್ ಅವರ ಹಸ್ತಾಕ್ಷರದಿಂದ ಅಪ್ರೂವ್ ಆಗಿ ಬಂದದ. ಈ ಹಿಂದೆ ನಮ್ಮ LPA ಬೌಂಡ್ರಿ ಸುಮಾರು 407 ಸ್ಕ್ವೇರ್ ಕಿಲೋಮೀಟ್ರ್ ಇತ್ತು. ಈ ಹೊಸ LPA ಬಂದ ನಂತರ ಇದು ಸುಮಾರು 757 ಸ್ಕ್ವೇರ್ ಕಿಲೋಮೀಟರ್ ಆಗಿ ಪರಿವರ್ತನೆ ಆಗಲಿದೆ. ಹಿಂದೆ 46 ಹಳ್ಳಿಗಳು ಮಾತ್ರ ನಮ್ಮಲ್ಲಿ ಇದು ಹಳೆ ಬೌಂಡ್ರಿಯಲ್ಲಿ. ಅದಾದ ನಂತರ ಈಗ ಮತ್ತೆ 46 ಹೊಸ ಹಳ್ಳಿಗಳನ್ನು ನಾವು ಸೇರಿಸ್ಕೊಂಡಿದ್ದೇವೆ. ಅದರ ಡಿಟೇಲ್ ನಮಗೆ ಈ ಪ್ರೆಸ್ ಕಾನ್ಫರೆನ್ಸ್ ಒಳಗೆ ನಿಮಗೂ ಎಲ್ಲ ಒಂದು ಗೌರ್ಮೆಂಟ್ ನೋಟಿಫಿಕೇಷನ್ ಕೊಡ್ತೀವಿ. ಈ ಹಿಂದಿನ LPAದಲ್ಲಿ ಹುಬ್ಬಳ್ಳಿ ನಗರ ತಾಲೂಕದಲ್ಲಿ 14 ಹಳ್ಳಿಗಳು ಸೇರ್ಪಡೆಯಾಗಿದ್ದು, ಈಗ ಹೊಸದಲ್ಲಿ ಒಂದು ಅಡಿಷ್ನಲ್ ಮಾಡಿದೆ. ಅಂದರೆ ಹುಬ್ಬಳ್ಳಿ ನಗರ ತಾಲೂಕದಲ್ಲಿ 15 ಹಳ್ಳಿಗಳು ಆಗ್ಯಾವ. ಹುಬ್ಬಳ್ಳಿ ಗ್ರಾಮೀಣ ಪ್ರದೇಶವನ್ನು ನೋಡಿದಾಗ ಅಲ್ಲಿ 7 ಹಳ್ಳಿಗಳನ್ನು ನಾವು ಇದರ ಹಿಂದೆ ತೊಗೊಂಡಿದ್ವಿ. ಈಗಿನ LPAದಲ್ಲಿ 12 ಅಡಿಷ್ನಲ್ ಹಳ್ಳಿಗಳಾಗಿ ಬಂದವು, 7 + 12. ಧಾರವಾಡ ತಾಲೂಕಿನಲ್ಲಿ 25 ಹಳ್ಳಿಗಳಿದ್ದು ಅಡಿಷ್ನಲ್ ಆಗಿ 27 ಮತ್ತು ನಾವು ಅದನ್ನು ಆ್ಯಡ್ ಮಾಡ್ಕೊಂಡಿವಿ. ಕಲಘಟಗಿ ತಾಲೂಕು ಯಾವ ಹಳ್ಳಿ ಇರಲಿಲ್ಲ ಹಿಂದೆ, ಬಟ್ ಈ ಹೊಸ LPAಯಲ್ಲಿ ನಾವು 6 ಹಳ್ಳಿಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡಿವಿ. ಹಾಗಾಗಿ ಹಿಂದೆ 46 ಹಳ್ಳಿಗಳಿದ್ದು ಈಗ ಅಡಿಷ್ನಲ್ ನಾವು 46 ಹಳ್ಳಿಗಳನ್ನು ಆ್ಯಡ್ ಮಾಡ್ಕೊಂಡಿವಿ ಅಂಥೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದರ ಮೇನ್ ಉದ್ದೇಶ ಏನಂದ್ರೆ ಒಂದು ಸಿಸ್ಟಮೆಟಿಕ್ ವೇ ಹುಬ್ಬಳ್ಳಿ ಧಾರವಾಡನ ಬೆಳೆಸ್ಕೋಬೇಕು, ಮತ್ತು ಅದರ ಸರೌಂಡಿಂಗ್ ಇದ್ದಂಥ ಹಳ್ಳಿಗಳಲ್ಲೂ ಒಂದು ಈ ಮಾಸ್ಟರ್ ಪ್ಲ್ಯಾನ್ ತಯಾರು ಮಾಡಿ ಅಲ್ಲಿ ಜನಕ್ಕೆ ಒಂದು ಒಳ್ಳೆಯ ಸ್ಪೇಸಿಯಸ್ ರೋಡು, ನೀರಿನ ಸೌಕರ್ಯ,
ಅಥವಾ ಇಲ್ಲೇನು ಅರ್ಬನೈಸ್ಡ್ ಡೆವಲಪ್ಮೆಂಟ್ ಆಗುತ್ತಲ್ಲ ಅಂಥ ಡೆವಲಪ್ಮೆಂಟನ್ನು ಹಳ್ಳಿಯಲ್ಲಿ ಮಾಡಬೇಕನ್ನುವ ಮೂಲ ಉದ್ದೇಶವನ್ನು ಇಟ್ಕೊಂಡು ಈ LPAಯನ್ನು ನಾವು ಅಪ್ರೂವ್ ಮಾಡ್ಕೊಂಡ್ಬಂದ್ವಿ. ಈಗ ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಗಳಿಗೂ ಅದರದ್ದೇ ಆದಂಥ ಒಂದು ಮಾಸ್ಟರ್ ಪ್ಲ್ಯಾನ್ ನಾವು ಮಾಡ್ತೀವಿ. ಈಗೇನು ಹೊಸ 46 ಹಳ್ಳಿಗಳು ಸೇರಿದಾವೆ, ಹಳೆ 46 ಹಳ್ಳಿಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಇತ್ತು. ಅದನ್ನು 2001ರಿಂದ 2019ವರೆಗೂ 3 ಮಾಸ್ಟರ್ ಪ್ಲ್ಯಾನ್ ಆಗಿತ್ತು. ಈಗ ಅಮೃತ ಯೋಜನೆ ಅಂಥೇಳಿ 4ನೇ ಮಾಸ್ಟರ್ ಪ್ಲ್ಯಾನ್ ಆಲ್ಮೋಸ್ಟ್ ಕಂಪ್ಲೀಷನ್ ಹಂತದಲ್ಲಿದೆ. ಇದನ್ನು ಇಟ್ಕೊಂಡು ಪ್ರತಿಯೊಂದು ಹಳ್ಳಿಗಳಿಗೂ ನಾವು ಮಾಸ್ಟರ್ ಪ್ಲ್ಯಾನ್ ಮಾಡುವ ಉದ್ದೇಶವನ್ನು ಹೊಂದಿದ್ದೀವಿ. ಆ ದಿಶೆಯಲ್ಲಿ ನಮ್ಮ ಆಯುಕ್ತರು, TPM ಮತ್ತು ಅವರ ಪೂರ್ಣ ಸಿಬ್ಬಂದಿಗಳು ಅದರ ಮೇಲೆ ಭಾಳ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದು ಬಹಳಷ್ಟು ಬೇಗನೆ ತಮ್ಮ ಮುಂದೆ ನಾವು ಪ್ರತಿ ಹಳ್ಳಿಗೂ 46 ಹಳ್ಳಿಗೂ ಮಾಡಲಿಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತೀವಿ. ಆ ಮಾಸ್ಟರ್ ಪ್ಲ್ಯಾನ್ದಲ್ಲಿನೂ ಒಂದು ಉದ್ದೇಶ ಏನಂದರೆ, ಇವತ್ತು ನಾವು ಡಿಸೈಡ್ ಮಾಡ್ತಾಯಿದ್ವಿ ಪ್ರತಿ ಹಳ್ಳಿಗೂ ಒಂದು ರಿಂಗ್ ರೋಡ್ ಕೊಡಬೇಕಂಥೇಳಿ. ಏನು ಗೌಂಠಾಣ ಇದೆ, ಆ ಗೌಂಠಾಣವನ್ನು ಅದರದ್ದು ಬೌಂಡ್ರಿಲಿಂದ ಸ್ವಲ್ಪ ದೂರ ಮಟ್ಟ ಹೋಗಿ ಒಂದು ರಿಂಗ್ ರೋಡ್ ಕೊಡಬೇಕು ಪ್ರತಿ ಹಳ್ಳಿಗೆ. ಅದರಿಂದ ಸಿಸ್ಟಮೆಟಿಕ್, ಈಗ ಹಳೆಯ ಹಳ್ಳಿಗನ್ನ ಇದ್ದಂಥ ರೋಡ್ ನೀವು ಹೊಡೀರಿ ಪಡೀರಿ ಅಂದ್ರೆ ಅವು ಆಗಲಾರ್ದಂಥ ಮಾತು. ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಆಗೋದಿಲ್ಲ. ಮಾಡಲಿಕ್ಕೆ ಪೇಪರ್ದಲ್ಲಿ ನಾವು ಏನಾದರೂ ಮಾಡ್ಬೋದು, ಬಟ್ ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಆಗಬೇಕಂದ್ರೆ ಹೊಸ ಜಾಗವನ್ನು ಹಿಡ್ಕೊಂಡು ಅಲ್ಲಿ ಏನಾದರೂ ನಾವು ಒಳ್ಳೆಯ ರೋಡ್ ಕೊಟ್ಟರೆ ಹಳ್ಳಿ ಇದ್ದಂಥ ಹಳ್ಳಿ ಆ ಕಡೆ ಶಿಫ್ಟ್ ಆದಾಗ ಆಟೋಮೆಟಿಕ್ಲಿ ಒಂದು ಸಿಸ್ಟಮೆಟಿಕ್ ಪ್ಲ್ಯಾನಿಂಗ್ ವೇದಲ್ಲಿ ಡೆವಲಪ್ಮೆಂಟ್ ಆಗ್ತೈತೆ ಅಂಥೇಳಿ ಅಥಾರಿಟಿ ಅವರು ನಂಬಿದ್ದೀವಿ. ಎರಡನೇದು, ಆಮೇಲೆ ಈಗೇನು 46 ಹಳ್ಳಿಗಳು ಬಂದಿದ್ದಾವೆ, ಈ ಹಳ್ಳಿ ಸೆಕ್ರೆಟ್ರಿ, ಒಂದು ಗ್ರಾಮ ಪಂಚಾಯತಿ ಸೆಕ್ರೆಟ್ರಿ ಮತ್ತು ಅಲ್ಲಿ ಇಂಥ ಪಿ ಡಿ ಒ ಅವ್ರನ್ನೆಲ್ಲ ಕರೆದು ಒಂದು ಅಥಾರಿಟಿಯಲ್ಲಿ CO ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಅಂದ್ರೆ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಅದಾವು ಡೆವಲಪ್ಮೆಂಟ್ ರಿಲೇಟೆಡ್ ಏನ್ರಿ, ಅಂದ್ರೆ ಲ್ಯಾಂಡ್ ಆ್ಯಂಡ್ ಡೆವಲಪ್ಮೆಂಟ್ ರಿಲೇಟೆಡ್ ಏನೇನು ಪ್ರಾಬ್ಲಮ್ ಅದಾವೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರಿಗೂ ಲೂಪ್ನಲ್ಲಿ ಇಟ್ಕೊಂಡೇ ನಾವು ಮಾಸ್ಟರ್ ಪ್ಲ್ಯಾನ್ ತಯಾರು ಮಾಡುವ ಉದ್ದೇಶ ಹೊಂದಿದ್ದೀವಿ. ಮೇನ್ ಉದ್ದೇಶ ಇದ್ರಾಗ ಒಂದು ಅಡ್ವಾಂಟೇಜ್ ಏನಾಗ್ತದೆ ಅಂದ್ರೆ, ಈ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ನಲ್ಲಿ ಏನು ಪ್ರೈಸ್ ರೈಸ್ ಆಗಿದೆಯಲ್ಲ ಲೇಔಟು, ಅದು ಎಲ್ಲ ಒಂದು ಕಡೆ ಸ್ವಲ್ಪ ಡೌನ್ ಆಗ್ಬೋದು. ಮತ್ತು ಈಗ ಏನು ಹೊಸ ಹಳ್ಳಿಗಳನ್ನು ಸೇರ್ಪಡೆ ಮಾಡ್ಕೊಂಡಿದ್ದೀವಿ, ಆ ಹಳ್ಳಿಯಲ್ಲಿ ರೈತರಿಗೆ ರೇಟ್ ಇರಲಿಲ್ಲ ಅವಾಗ, ಅವರು ಏನಾದರೂ ಮಾಡಬೇಕು ಮಾರಬೇಕಂದಾಗ. ಬಟ್ ಈ ಮಾಸ್ಟರ್ ಪ್ಲ್ಯಾನ್ ನಮ್ಮ LPAದಲ್ಲಿ ಇನ್ವಾಲ್ವ್ ಆದಮೇಲೆ ಅಲ್ಲಿ ರೈತರಿಗೂ ಒಳ್ಳೆಯ ರೇಟ್ ಸಿಗಬಹುದು. ಅಂದರೆ ಒಂದು ಕಡೆಯಿಂದ ಸರ್ಕಾರಕ್ಕೂ ಬೆನಿಫಿಟ್ ಆಗುತ್ತೆ, ಇನ್ನೊಂದು ಕಡೆ ಅಲ್ಲಿ ರೈತರಿಗೂ ಬೆನಿಫಿಟ್ ಮಾಡುವ ಉದ್ದೇಶದಿಂದ ನಾವು ಇದನ್ನು ಎಕ್ಸ್ಪಾಂಡ್ ಮಾಡೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ.